ಕಟ್ಟೆ ನಿಂದ. ಹಲೋ, ಏನೇನು ಹೆಸರು? ರವಿಕುಮಾರ್. ರವಿ ಎಲ್ಲೆಲ್ಲೇ ಬೆಳಗಾಕತ್ತಲ್ಲೋ ಅಲ್ಲಿ ನೀ ಎಟ್ಟು ಬರಿಗೆಟ್ಟು ಎಲ್ಲಿ ಬೇಕು ಅಲ್ಲೇ ಕೊಡ್ತೀಯಲ್ಲ. ಏಯ್ ಬಿಡ, ಅವ್ನು ತಗೋಬೇಕಾದ್ರೆ ಫ್ರೀ ಅದ ನಾವು. ಹಲೋ ರವಿ ಎಷ್ಟನೇ ಸಾಲಿ? 6ನೇ ಕ್ಲಾಸ್. ಮೈ ಕೊಡೋಣ ಅವಂಗ. ಎಷ್ಟನೇ ಸಾಲಿ? 6ನೇ ಕ್ಲಾಸ್. ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ? 12. ಅಲ್ಲಿ 6ನೇ ತಕ್ಕ 6 ಬರೀ ಮುತ್ತು ಕೊಡ್ತೀನಿ. ಈಗ ನಾಳಿಂದ ಒಟ್ಟು 15 ದಿನ ಜಳಕ ಮಾಡಬೇಡ. ಯಾಕಂತ ಕೇಳಿ ಹೇಳ್ತೀನಿ. ಮತ್ತು ಮುತ್ತೆಲ್ಲ ತೊಳ್ಕೊಂಡು ಹೋಗುತ್ತದ. ಮತ್ತು 15 ದಿನ ತನಕ ಬೆಳತನ ಮನೆ ಬೇಯಿಸ್ಕೊಂಡಿ ನೋಡು. ಯಾಕಂತ ಕೇಳು, ನಿಧಿಗಣ್ಣಾಗ ಲತಾ ಬಂದು ಕೌದಿ ಹೇರ್ದಿ ಬಂದು. ಯಾರ್ಯಾರು ಬಂದಾರ ಕಾರ್ಯಕ್ರಮಕ್ಕೆ? ಯಾವ್ರು? ಇದಾವ್ರು. ಅವ್ವ ಅಪ್ಪ ಬಂದಾರನ? ಮಮ್ಮಿ ಕೈ ಅವ ಅವ್ರ ಅಪ್ಪ ನೋಡಲ್ಲಿ ಎಷ್ಟು ಖುಷಿ ಆಗೈತಿ ಅವಂಗ. ಏಯ್ ನಿಮ್ಮ ಮಾವದ ನೋಡ, ಅತ್ಯಾರನ್ ತೊಗೊಂಡು ಏನ್ ಮಾಡ್ತೀನಿ ನೋಡಲ್ಲಿ. ಮಾವ ಅವ ಜೂಮ್ ಹಾಕತ್ತಾನ. ಎದಕ್ಕ? ಸೊಸಿ ಮನಗಂಡ ಸಿಕ್ಕಾಳಲ್ಲ ನನಗಂತ. ಅಣ್ಣ ನೀ ಜೂಮ್ ಹಾಕ್ನಿ. ಅಲ್ಲಲ್ಲ ಮಾವ ಈಗ್ಲಿಂದನ ಸೊಸಿನ ಹೆಂಗ್ ನೋಡ್ಕೋಬೇಕಂತ. ಅಯ್ಯ ಅವ ಯಾಕೆ ಜೂಮ್ ಹಾಕತ್ತಾನ ಹೇಳ? ಯಾಕ? ಜೋಡಿ ಕರೆಕ್ಟ್ ಐತೆ ಇಲ್ಲ ನೋಡ ಆತಾನ. ಅವು ಎಲ್ಲಿದಳ ರವಿ? ಅವು ಎಲ್ಲಿ? ಅತ್ತೆ ಎಲ್ಲದ? ಏ ಮಮ್ಮಿ ಎಲ್ಲಿ ಅಂದೆ? ಅತ್ತೆಯರ ಅಯ್ಯೋ ಕೈ ಮೇಲ್ ಮಾಡ್ರಲ್ಲ. ಎರಡು ಕೈ ಎಚ್ಚಗ ಬೇ, ಎಚ್ಚಗ ಎತ್ತ ಬೇ. ಹಾ ಇಬ್ರು ಇಲ್ಲೇ ಅದಾರ ಬೇ ನಿಮ್ಮ ಅತ್ತಿ ಮಾವ. ಒಂದ್ ನಿಮಿಷ ಮಾತಾಡ್ಸ. ಅತ್ತೆಯರ ಸೊಸಿ ಓಕೆ ರೀ? ಅಯ್ಯ ಫುಲ್ ಓಕೆ ಅಯ್ಯವ. ನಾ ಕೇಳೋತನಿರಲ್ಲ. ಅಯ್ಯ ನಮ್ ಚಿಗೋನ ಬದ್ಲಿ ನಾ ಹೇಳತ್ತೀನಿಲ್ಲ ರೀ. ಆ ಏನ್ರಿ? ಆತಾಳ ಬಸಾಪುರದಾಗ 2 ಎಕರೆ ಹೊಲ ಇತ್ತ ಏನ, ನಾಳೆ ಕರುದಿ ಹಚ್ಚದ ಅನ್ನ. ಮಾವ ಸೊಸಿ ಓಕೆನಾ? ಏಯ್ ನಿಮ್ಮ ಅವ್ರ ಊರಿಗೆ ಮಾವ ಅಂತ ಅನ್ಕೊಳ್ಳಿ ಅಲ್ಲಿ ನಿನಗ. ಅಲ್ಲಲ್ಲ ನಮ್ಮ ಮಾವ ಕೂತ್ರಲ್ಲಿ ಇವ ನಿಮ್ಮ ಮಾವ ಇಲ್ಲದ ನೋಡ ಮೊಬೈಲ್ ಹಿಡ್ಕೊಂಡು ಜೂಮ್ ಅದ ಅವ್ರಿಗೆ ಮಾವನ ಹತ್ರ ಮಾವ. ಇವ್ರ ಅಪ್ಪ್ಯಾರ ರವಿ ಅಪ್ಪ್ಯಾರ ಕೈ ಎತ್ತಿರಿ ದಯವಿಟ್ಟು. ಮನ್ಯಾಗ ಶಿವ ನಮ್ಮ ಚಿಗೋ ಬೆಂಕಿ ಬೆಣ್ಣಿ. ನಿಮ್ಮ ಮನಿ ಕಾಯಿ ಅಂತ ಕಾಕನ ಮನೆಗೆ ನೀ ಬಂದಿಯಲ್ಲ. ಅದಕ್ಕೆ ರೀ ಆಧಾರ್ ಕಾರ್ಡ್ ಫ್ರೀ ಆಗಿಂದ ಗಂಡು ಮಕ್ಕಳು ಮರ್ಯಾದೆನ ಕಮ್ಮಿ ಆಗ್ಬಿಟ್ಟೈತಿ. ಹಂಗಂತ ಖುಷಿ ಪಡಬೇಡ್ರಿ ಅವ. ನೀವು ಗಂಡನ ಕೂಡ ಜಗಳ ಮಾಡಿ ಊರಿಗೆ ಹೋದಿಗಿದ್ದೀರಿ. ಯಾಕಂದ್ರೆ ಅವ್ರಿಗೂ ಮಾಜೆಡ್ ಹಾಳಿ ಬರಕ್ಕೆ ಆಧಾರ್ ಕಾರ್ಡ್ ಫ್ರೀ ಅದಾವ. ಹೆಣ್ಮಕ್ಳ ಮನಸ್ಸು ಫೋನ್ ನಂಬರ್ ಇದ್ದಂಗಣ, ಯಾವಾಗ ಬೇಕಾವ ಚೇಂಜ್ ಆಕೈತಿ. ಗಂಡು ಮಕ್ಕಳ ಮನಸ್ಸು ಆಧಾರ್ ಕಾರ್ಡ್ ನಂಬರ್ ಇದ್ದಂಗ, ಸಾಯುತನ ಲೈಫ್ ಟೈಮ್ ಅದ ಇರ್ತೈತಿ. ಇಲ್ಲಿ ನಿಂದಿನ್ನೂ ಮುಗುದಿಲ್ಲ. ಮೈ ಕೊಡು ನಿಮ್ಮ ಯಜಮಾನ್ರ ಕೈಯಾಗ. ಆಕೆ ಮುತ್ತು ಕೊಡ್ಬೇಕಾದ್ರೆ ನಿನಗೆ ಏನು ಅನಿಸ್ತು ಹೇಳ? ಏನು ಅನ್ನಿಸ್ತು ಹೇಳ? ಹಿಂದಕ್ಕೆ ಬಿದ್ದಿ? ಅಯ್ಯೋ ನೀರು ರೊಚ್ಚಿಗೆ ಎಬಸ್ಬೇಡ ಅವನ್ನ. ಇದು ಮನಿ ಅಲ್ಲ, ಪಬ್ಲಿಕ್ ಐತಿ. ಮಾತಾಡಕ್ ಧೈರ್ಯ ಕೊಡ. ನೀ ಮಾತಾಡಲ್ಲ, ನೀ ಮಾತಾಡ್ರಿ ಅಂತ ಹೇಳತ್ತೀನಿ. ನಾನು ಮುಟ್ಟಬೇಡ ಒತ್ತಾಡದ ಮಳಿ. ಹಿಡಿದು ಜಡದ ಭೂಕಂಪ ಆದಿತ್ತ. ರವಿ ಮಾಮ ನೀ ಬೋಲ ಏನ್ ಅನಿಸ್ತೀಯ? ಬಡ ಅಯ್ಯೋ ಹಿಂದವ ನಮ್ಮ ಬಂಬಾಟ ಬಸ್ ಅನ್ಕೊಂತಾನ. ಹೇಳ ಏನ್ ಅನಿಸ್ತಿ? ಏನ್ ಅನಿಸ್ತೀಯಪ್ಪ? ಅಲ್ಲ ನಿನಗೆ ಮುತ್ತು ಕೊಟ್ರ ಅವ್ನು ಚಳಿ ಚಲೋ ಆಗೈತೆ ಅಂತ. ಹಾ ಅಪ್ಪಿ ನೀ ಬಾ. ಇರ್ಲಿ. ಎಷ್ಟನೇ ಸಾಲಿ? 6ನೇ ಕ್ಲಾಸ್. ಓಕೆ. 1 ಟಗರಿಗೆ ಎಸ್ತಿಲಿ? 1 2 ಟಗರಿಗೆ, 2 3 ಟಗರಿಗೆ, 3 4 ಟಗರಿಗೆ, 4 5 ಟಗರಿಗೆ, 5 6 ಟಗರಿಗೆ. 6 ಬರ್ಲಿ ಜೋರ ಚಪ್ಪಾಳೆ ನಮ್ಮ ರವಿಕುಮಾರ್ ಅವರಿಗೆ. ಈಗ 1 ಎತ್ತಿಗೆ ಎಸ್ತಿಲಿ? 2 ಎತ್ತಿಗೆ, 3 ಎತ್ತಿಗೆ, 4 ಎತ್ತಿಗೆ, 5 ಎತ್ತಿಗೆ. ಬರ್ಲಿ ಜೋರ ಚಪ್ಪಾಳೆ. 1 ಕೋಳಿಗೆ ಎಸ್ತಿಲಿ? 2 ಕೋಳಿಗೆ, 3 ಕೋಳಿಗೆ, 4 ಕೋಳಿಗೆ, 5 ಕೋಳಿಗೆ. ಬರ್ಲಿ ಜೋರ ಚಪ್ಪಾಳೆ. 1ನೇ ಟೀಚರ್ಗೆ ಎಸ್ತಿಲಿ? 1ನೇ ಟೀಚರ್ಗೆ ಎಸ್ತಿಲಿ? 2ನೇ ಟೀಚರ್ಗೆ, 3ನೇ ಟೀಚರ್ಗೆ, 4ನೇ ಟೀಚರ್ಗೆ, 5ನೇ ಟೀಚರ್ಗೆ, 10ನೇ ಟೀಚರ್ಗೆ. 10ವ ಕನ್ನಡ ಶಾಲಿ ಮಾಸ್ತರ. ಅಣ್ಣ ವಿಚಾರ ಮಾಡ್ರಿ. 10ನೇ ಟೀಚರ್ಗೆ 10 ತಲೆ ಅದಾವ ಅಂದ್ರೆ ರಾವಣನ ಮಾಡಿದೀವ ಅಣ್ಣ. 1ನೇ ಟೀಚರ್ಗೆ ಎಸ್ತಿಲಿ? ಮತ್ತು 10ನೇ 10 ಇರ್ತಾವಣ್ಣ. ಹೆಂಗೋ ರವಿ ಅಣ್ಣ ನೀ?
ನಾ ಡ್ರೈವರ ಓ ಯಾದಿ ಮ್ಯಾಗ ಶಾದಿ ಲವ್ವಾತು ಆಯ್ತು ಪ್ರೀತಿಯ ಪಾರಿವಾಳ ಮನಸ್ಸಿಗೆ ಕುಣಿತಾಳೋ ಈಕಿ ಕಾಲ್ ಏ ಇದ ಖುಷಿಯಾಗಿ 30 ತನ ಮಗ್ಗೇಳ ಹುಲಿ ನಾ ಹೇಳೋದು ಕೇಳು ಕಲತ ಶಾನೆ ಆಗಿ ನಾಳೆ ನೌಕರಿ ತಗೊಂಡೆ ಅಂದ್ರೆ ಇಂಥ ರೋಜಾ ಹೂವು ನಿನ್ನಿಂದ 100 ಅಲ್ಲ 200 ಬರ್ತಾವು. ನಿನ್ನ ಹಂತಕ್ಕೆ ಏನೂ ಇಲ್ಲ ಅಂದ್ರೆ ಯಾರೂ ಬರೋದಿಲ್ಲ ದೋಸ್ತ. ನಾನು ಹಳಮಳ ಹಿಂಗೆ ಮಾಡ್ಬಿಡ ಕೊಟ್ಟಿದ್ದು ನನಗೆ ಗೊತ್ತೈತಿ. ಅವ ಹಳಮಳ ಲಿಫ್ಟಿಗೆ ನೆಕ್ಕಾತ ನಮ್ಮ ಅಂತ ಎಟ್ಟು ಬರ್ರಿ ಎಟ್ಟು ಕುಂತೀವಲ್ಲೇ ತಿಂದಿ ಎಲ್ಲಿ ಇವತ್ತ ಮತ್ತು ಆ ಲಿಫ್ಟಿಗೆ ಯಾಕೆ ನೆಕ್ತಿ ನಾಳೆನ ಮತ್ತು ನನಗೆ ಇವತ್ತ ಉಣಿಸಿದ್ರಪ್ಪ. ನಾಳೆಗೆ ಸಂಜೆ ಮುಂದೆ ಬರ್ತೀನಿ ಹಂಗಾರ. ನಾಳೆ ಬರಲೇ ಬೇಡಪ್ಪ ಅಣ್ಣ. ನಾಳೆ ಬಸಾಪುರಕ್ಕೆ ಅಯ್ಯೋ ನೀ ಸೀದಾ ಇದ್ರೆ ಬರ್ತೀನಿ ದೋಸ್ತ. ನೀ ಈ ನಮ್ಮನೆ ಕಣ್ಣು ಮುಚ್ಚಿ ಮುಚ್ಚಿ ಮಾತಾಡಿದ್ರೆ ಬರೋದಿಲ್ಲ. ಅಪ್ಪಾಜಿ ಚಂದ ಸಾಲಿಗೆ ಹೋಗ್ಬೇಕು, ಮುಂದೆ ಏನಾಗ್ಬೇಕಂತ ಮಾಡಿ ಅವ ಹೇಳ್ತಂತಡಿ. ಅವನು ವಿಚಾರ ಹೆಂಗಿರುತ್ತೆ ಅವನು ವಿಚಾರದಂಗ ಮುಂದೆ ಏನಾಗ್ಬೇಕಂತ ಮಾಡಿ. ಡಾಕ್ಟರ್ ವಾವ್ ಡಾಕ್ಟರ್ ಈ ಲಿನ್ಯಾಗ ಆಗಿಲ್ಲ ಹನುಮಂತ ಡಾಕ್ಟರ್ ಇದ್ರಲ್ಲ ಹಂಗ ಯಾವ ಡಾಕ್ಟರ್ ಆದರೂ ಹನುಮಂತ ಡಾಕ್ಟರ್ ಬ್ಯಾಡ್ನಿ. ಅದು ಪೂರ್ಣ ನೊಂದ ಪ್ರೇಮಿ ಅದ. ಯಾವ ಟೈಮ್ನಲ್ಲಿ ಲವ್ ಮಾಡಿತ್ತ ಏನ ಇವತ್ತು ನೆನಪಾಗೈತೆ ಅವಂಗ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬರಲಿ ಜೋರ ಚಪ್ಪಾಳೆ ನಮ್ಮ ರವಿ ಅವರಿಗೆ. ದಯವಿಟ್ಟು ತಾಯಂದ್ರೆ ಅಲ್ಲಿ ಒಂದು ಮನವಿ ಅವ, ಜಾನಪದ ಹುಡುಗರು ಕೇಳ್ರಿ ಅಣ್ಣ, ಮಜಾ ಮಾಡ್ರಿ, ಮಸ್ತಿ ಮಾಡ್ರಿ. ಆದರೆ ಜಾನಪದ ಎಷ್ಟೋ ಜನರಿಗೆ ದಾರಿಗೆ ನಮ್ಮ ಜೀವನಕ್ಕೆ ದಾರಿ ದೀಪನೂ ಆಗೈತಿ, ದಾರಿನೂ ಬಿಡಿಸೈತಿ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಮನವಿಯನ್ನು ನಾವು ಜಾನಪದ ಕಲಾವಿದಾಗ ಹೇಳತ್ತೀನಿ. ಜಾನಪದ ಅನ್ನೋದು ನಿಮ್ಮ ಮಕ್ಕಳಿಗೆ ಊಟದಾಗ ಉಪ್ಪಿನಕಾಯಿ ಆಗಿರಲಿ ಅಣ್ಣ, ಪೂರ ಉಪ್ಪಿನಕಾಯಿನ ಊಟ ಮಾಡಿಸ್ಬೇಡ್ರಿ. ಯಾಕಂದ್ರೆ ಮುಂದೆ ಜೀವನ ಮಾಡೋದು ಭಾಳ ಕಷ್ಟ ಆಕೈತಿ. ಸುದ್ದಿದ್ದರಿಗೆ ಹೆಣ್ಣು ಕೊಡುವಲ್ರಿ. ಈಗ ನಾಳೆ ನೌಕರಿ ಐತೆ ಅಂದ್ರೂ ಹೆಣ್ಣು ಕೊಡುವಲ್ರಿ. ಈಗ ಮದುವೆ ಮಾಡ್ಕೊಂಡವ್ರು ಎಂಥ ಪ್ಲ್ಯಾನ್ ಮಾಡತ್ತಾರಂದ್ರೆ ಮದುವೆ ಆಗೋ ಹುಡುಗನ ಮನೆಯಾಗ ಅತ್ತೆ ತಂದೆ ತಾಯಿ ಫೋಟೋ ಗೋಟಕ್ಕೆ ಬಿಡದಿರ್ಬೇಕು, 200 ಎಕರೆ ಹೊಲ ಇರಬೇಕು, 3 ಅಂತಸ್ತು ಬಿಲ್ಡಿಂಗ್ ಇರಬೇಕು ಅಂದಾಗ ಹೆಣ್ಣು ಕೊಡಕತ್ತಾರೀಗ. ರೈತರ ಮಕ್ಕಳಿಗಾಗಲಿ ರೈತರಿಗಾಗಲಿ ಎಸ್ಪೆಷಲಿ ನಮ್ಮ ಡ್ರೈವರ್ ಮಂದಿಗಂತೂ ಯಾರು ಹೆಣ್ಣು ಕೊಡತ್ತಿಲ್ಲ. ಥ್ಯಾಂಕ್ ಯು. ಡ್ರೈವರ್ಗಳ ಲೈಫ್ ಏನು, ಡ್ರೈವರ್ ಏನು ಕೆಲಸ, ಅದು ಏನಂತ ಅನ್ನೋದಣ್ಣ ಈ ಫೀಲ್ಡಿಗೆ ಬರೋಕಿನ ಮೊದಲು ಸತತ 3 ವರ್ಷ ಟಾಟಾ ಎಸಿ ಗಜೇಂದ್ರಗಡ ಟು ನಮ್ಮ ಹೆಗ್ಗೋಡುವರೆಗೂ ಗಾಡಿ ಓಡಿಸಿದಂಥ ಅನುಭವ, ಆ ಡ್ರೈವರ್ ಜೀವನ ಏನು ಅನ್ನೋದು ಅನುಭವಿಸಿ ಬಂದೀವಣ್ಣ. ದಯವಿಟ್ಟು ಒಂದು ಮನವಿ ಡ್ರೈವರ್ಗಳಿಗೆ, ನಿಮ್ಮ ಜೀವನ ನಿಮ್ಮ ಕೈಯಾಗಿರುತ್ತಾನ. ನಿಮಗೋಸ್ಕರ ಇಲ್ಲ ಅಂದರೂ ಕೂಡ ಫ್ಯಾಮಿಲಿಗೋಸ್ಕರ ಡ್ರೈವ್ ಮಾಡ್ತಿರ್ತೀರಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡ್ರಿ, ಕುಡಿದು ಗಾಡಿ ಓಡಿಸ್ಬೇಡ್ರಿನ. ದನಿಕೆ ಆಗಿರುತ್ತೆ ಒಪ್ಕೋತೀನಿ, ನಾ ಇಲ್ಲ ಅನ್ನಂಗಿಲ್ಲ. ಬಟ್ ಕುಡಿದು ಗಾಡಿ ಓಡಿಸೋಕಿನ ಕುಡಿದು ಗಾಡಿಯಾಗ ರೆಸ್ಟ್ ಮಾಡಿ ಮಾರ್ನಿಂಗ್ ಹೊರಡುವಂಥ ಕೆಲಸ ಮಾಡಿರಿ. ನಿಮ್ಮನ್ನು ನಂಬಿ ಇಡೀ ಕುಟುಂಬ ಬದುಕ್ತಿರುತ್ತೆ, ಆ ಕುಟುಂಬಕ್ಕೆ ಅನ್ಯಾಯ ಮಾಡಬೇಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕೇಳಿ ಮತ್ತೊಂದು ಸೊಗಸಾದ ಗೀತೆ.